ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಬೇಸಿಕ್ ವೀಡಿಯೋ ಎಡಿಟಿಂಗನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಪರ್ಸ್ನಲಾಗಿ DM ಕೂಡ ಮಾಡಿ ಕೇಳ್ತಾ ಇದ್ರು, ಯೂಟ್ಯೂಬನ್ನು ಚಾನಲ್ ಯಾವ ರೀತಿ ಓಪನ್ ಮಾಡೋದು, ವೀಡಿಯೋ ಎಡಿಟಿಂಗ್ ಹೇಗೆ ಮಾಡೋದು, ತಮ್ನೈಲ್ ಮಾಡೋದು ಹೇಗೆ, ಅದನ್ನೆಲ್ಲ ತೋರಿಸ್ಕೊಡಿ ಅಂತ ಹೇಳಿ. ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಬೇಸಿಕ್ ವೀಡಿಯೋ ಎಡಿಟಿಂಗನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಒಂದು 2-3 ವೀಡಿಯೋಸ್ ಬರುತ್ತೆ ನಿಮಗೆ ಕಂಟಿನ್ಯೂಸ್ ಆಗಿ ನೀವು ನೋಡಬಹುದು. ಒಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಓಪನ್ ಮಾಡೋದು, ಹಾಗೆಯೇ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ, ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ, ಹಾಗೆ ಏನೆಲ್ಲ ಮಿಸ್ಟೇಕ್ಸನ್ನು ನಾನು ಮಾಡಿದ್ದೀನಿ ಅದನ್ನು ಅವಾಯ್ಡ್ ಮಾಡಿದರೆ ನಿಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ನೀವು ಚೆನ್ನಾಗಿ ಗ್ರೋ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನೀವು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಓಪನ್ ಮಾಡಿರುವಂಥದ್ದು ಬಂದುಬಿಟ್ಟು ಇನ್ಶಾಟ್ ಅನ್ನುವಂತಹ ಆ್ಯಪ್ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ನಿಮಗೆ ಪ್ಲೇಸ್ಟೋರಲ್ಲಿ ಆರಾಮಾಗಿ ಸಿಕ್ಬಿಡುತ್ತೆ. ಪ್ಲೇಸ್ಟೋರಿಂದ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಪ್ಲೇಸ್ಟೋರಲ್ಲಿ ನಿಮಗೆ ಸುಮಾರಷ್ಟು ವಿಡಿಯೋ ಎಡಿಟಿಂಗ್ ಆ್ಯಪ್ಗಳು ಸಿಗುತ್ತೆ. ಅದರಲ್ಲಿ ನನ್ನ ಪ್ರಕಾರ ನೀವು ಕೇಳೋದಾದರೆ ಬೇಸಿಕ್ ಅಂದರೆ ಇವಾಗ ಸ್ಟಾರ್ಟಿಂಗ್ ನಮಗೆ ಯೂಟ್ಯೂಬ್ ಬಗ್ಗೆ ಏನೂ ಐಡಿಯಾನೇ ಇಲ್ಲಪ್ಪ, ಫಾರ್ ಎಕ್ಸಾಂಪಲ್ ಇವಾಗ ವಿಡಿಯೋ ಎಡಿಟಿಂಗ್ ಮಾಡಬೇಕು, ಸೊ ಹಂಗಂದರೆ ಏನು ಅಂತ ನಮಗೆ ಸ್ವಲ್ಪ ಐಡಿಯಾ ಇಲ್ಲ ಅಂತ ಅನ್ನೋರು ಕೂಡ ಈ 2 ಆ್ಯಪ್ಗಳ ಮುಖಾಂತರ ಆರಾಮಾಗಿ ಮಾಡ್ಕೋಬೋದು. ನಾನಿವತ್ತು ಇನ್ಶಾಟ್ ಆ್ಯಪ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಬೇಸಿಕ್ ವಿಡಿಯೋ ಎಡಿಟಿಂಗನ್ನು ಮಾಡ್ಕೊಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನಾನಿಲ್ಲಿ ಇನ್ಶಾಟ್ ಆ್ಯಪನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀನಿ ಮೊಬೈಲಲ್ಲಿ. ಸೊ ಅದನ್ನು ಓಪನ್ ಮಾಡಿದ್ದೀನಿ. ಸೊ ನೀವು ಓಪನ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ವಿಡಿಯೋ ಅಂತ ಏನು ಕಾಣಿಸ್ತಾ ಇದೆ ನೋಡಿ, ಈ ಒಂದು ವಿಡಿಯೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ನ್ಯೂ ಅಂತ ಇದೆ, ಇದ್ರ ಕೆಳಗಡೆ ಏನೆಲ್ಲ ಆಪ್ಷನ್ಸ್ ತೋರಿಸ್ತಾ ಇದೆ ಆದರೆ ಆಲ್ರೆಡಿ ನಾನು ವಿಡಿಯೋ ಎಡಿಟ್ ಮಾಡಿರೋದು. ಸೊ ನೀವು ಈ ರೀತಿ ಏನಾದ್ರು ವಿಡಿಯೋ ಎಡಿಟಿಂಗ್ ಮಾಡಿ ಇಟ್ಕೊಂಡಿದ್ರೆ ಅದರ ವೀಡಿಯೋಸನ್ನು ಕ್ರಿಯೇಟ್ ಮಾಡಿದರೆ ಅಲ್ಲಿ ಕೆಳಗಡೆ ಎಲ್ಲ ನಿಮಗೆ ಶೋ ಆಗ್ತಾ ಇರುತ್ತೆ. ಇವಾಗ ನ್ಯೂ ಅಂತ ಇದೆಯಲ್ವಾ, ಅಲ್ಲಿ ಪ್ಲಸ್ ಮಾರ್ಕ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ವೀಡಿಯೋಸ್, ಫೋಟೋ, ಹಾಲ್ ಅಂತ ಇದೆ. ಸೊ ನಾನು ಇದರಲ್ಲಿ ವಿಡಿಯೋ ಅನ್ನೋ ಆಪ್ಷನನ್ನು ಚೂಸ್ ಮಾಡ್ಕೊಳ್ತೀವಿ. ನೀವೇನಾದ್ರು ಫೋಟೋಸ್ಗಳನ್ನ ತೊಗೊಂಡು ಅದಕ್ಕೆ ಏನಾದರೂ ವಿಡಿಯೋ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ಫೋಟೋಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನಿಲ್ಲಿ ವಿಡಿಯೋ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿದ್ದೀನಿ. ಸೊ ಇವಾಗ ಇಲ್ಲಿ ನಿಮ್ಮ ಹತ್ರ ಯಾವ್ಯಾವೆಲ್ಲ ವಿಡಿಯೋ ಕ್ಲಿಪ್ಗಳಿದೆ ಅದೆಲ್ಲ ನಿಮಗೆ ಇಲ್ಲಿ ಶೋ ಆಗ್ತಾ ಇರುತ್ತೆ. ಸೊ ಈ ಒಂದು ಕ್ಲಿಪ್ಪಿಂಗ್ಸಲ್ಲಿ ನೀವು ಇವಾಗ ವಿಡಿಯೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ವಿಷಯನ ನೀವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ, ಇಲ್ಲಿ ತುಂಬಾ ವೀಡಿಯೋಗಳು ಕ್ಲಿಪ್ಪಿಂಗ್ಸು ಕಟ್ಟಾಗಿ ಬಂದಿರುತ್ತೆ ಅಲ್ವಾ. ಸೊ ಅಂದರೆ ನೀವು ಒಂದು ಆ್ಯಂಗಲಿಂದ ಶೂಟ್ ಮಾಡಿರ್ತೀರ 2 ನಿಮಿಷ, ಮತ್ತು ಇನ್ನೂ 1 ನಿಮಿಷ ಅಥವಾ 2 ನಿಮಿಷ ಬೇರೆ ಕಡೆ ಎಲ್ಲೋ ಶೂಟ್ ಮಾಡಿರ್ತೀರ ಅಂದಾಗ ನಾವು ಮಧ್ಯದಲ್ಲಿ ಅಲ್ಲಿ ಆಫ್ ಮಾಡಿರ್ತೀವಿ ಅಲ್ವಾ. ಸೊ ಅದು ಮತ್ತೆ ನೆಕ್ಸ್ಟ್ ಕ್ಲಿಪ್ಪಾಗಿ ಬಂದಿರುತ್ತೆ. ಸೊ ಹಾಗಾಗಿ ಇವಾಗ ನೀವು ಲಾಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ಫಸ್ಟಿಂದ ಇಲ್ಲಿ ಏನೊಂದು ಪ್ಲೇಟ್ ಕಳಿಸ್ತಾ ಇದೆ ಅಲ್ವಾ ಟಿಫನ್ದು, ಸೊ ಅಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಅದು ಹಿಂದೆಯಿಂದ ರೆಕಾರ್ಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗಿಂದ ನಮಗೆ ಕ್ಲಿಪ್ಸ್ಗಳು ಬೇಕು ಅಂದಾಗ ನೀವು ಹಿಂದೆಯಿಂದ ಇವಾಗ 2 ನಿಮಿಷ 51 ಸೆಕೆಂಡ್ ವಿಡಿಯೋ ಏನು ಕಾಣಿಸ್ತಾ ಇದೆ ನೋಡಿ, ಇಲ್ಲಿಂದ ನಾನು ಚೂಸ್ ಮಾಡ್ತಾ ಇದ್ದೀನಿ. ಇದನ್ನು ಮಾಡಿದಾಗ ಇದು ಫಸ್ಟ್ ಕ್ಲಿಪ್ ಆಗುತ್ತೆ, ನೆಕ್ಸ್ಟ್ ಕ್ಲಿಪ್ ಬಂದು ಸೆಕೆಂಡಿಗೆ ಬಂದಿರುತ್ತೆ. ಸೊ ನೀವು ಕೆಳಗಡೆಯಿಂದ ಅಂದರೆ ಹಿಂದೆಯಿಂದ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಾಗ ಕ್ಲಿಪ್ಪಿಂಗ್ಸ್ ಚೆನ್ನಾಗಿ ಬರುತ್ತೆ. ಓಕೆನಾ. ಸೊ ನಾನಿವಾಗ ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ಅಂತ ಒಂದು ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿದಾಗ ಅದ್ರ ಮೇಲೆ ಟಿಕ್ ಮಾರ್ಕ್ ಬಂದಿದೆ. ಸೊ ನಿಮಗೆ ಇದೇ ರೀತಿ ನೆಕ್ಸ್ಟ್ ವಿಡಿಯೋ ಸೆಲೆಕ್ಟ್ ಮಾಡಿದಾಗ ಮತ್ತೆ ಅದ್ರ ಮೇಲೆ ಟಿಕ್ ಮಾರ್ಕ್ ಬರುತ್ತೆ. ಇವಾಗ ಸದ್ಯಕ್ಕೆ ನಾನು ಒಂದೇ ವಿಡಿಯೋನ ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ಕೆಳಗಡೆ ಟಿಕ್ ಮಾರ್ಕ್ ಕಾಣಿಸ್ತಾ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ಇವಾಗ ಈ ರೀತಿಯಾಗಿ ಬಂದಿದೆ. ಇವಾಗ ಇಲ್ಲಿ ನೀವು ಗಮನಿಸಬೇಕಾಗಿರೋ ಮೇಯ್ನು ವಿಷಯ ಏನಪ್ಪ ಅಂದರೆ, ಈ ಒಂದು ವಿಡಿಯೋನ ನಾನು ಯೂಟ್ಯೂಬ್ಗೋಸ್ಕರ ಅಂತ ಎಡಿಟ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇದೇ ವಿಡಿಯೋ ನೀವು ಇಲ್ಲಿ ಇನ್ಸ್ಟಾಗ್ರಾಮ್ಗೂ ಕೂಡ ಅಪ್ಲೋಡ್ ಮಾಡ್ಕೋಬೋದು. ಇವಾಗ ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು, ಯೂಟ್ಯೂಬಲ್ಲಿ ಆಗ್ಬೋದು, ಶಾರ್ಟ್ಸ್ ಎಲ್ಲ ಅನ್ನೋದು ತುಂಬಾ ವೈರಲ್ ಆಗ್ತಾ ಇದ್ದಾವೆ ಅಲ್ವಾ. ಸೊ ಹಾಗಾಗಿ ನೀವು ಕೂಡ ಯೂಟ್ಯೂಬ್ಗೂ ಕೂಡ ವಿಡಿಯೋನ ಅಪ್ಲೋಡ್ ಮಾಡಬೇಕು ನಾನು ಶಾರ್ಟ್ಸ್ ಆಗಿ, ಹಾಗೆ ಇನ್ಸ್ಟಾಗ್ರಾಮ್ಗೂ ಕೂಡ ಶಾರ್ಟ್ಸ್ ಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಸಪ್ರೇಟ್ ಆ್ಯಂಗಲಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ ಅಂತ ಅಂದಾಗ ಇದೇ ರೀತಿ ಡೈಮೆನ್ಷನಲ್ಲಿ ಶೂಟ್ ಮಾಡಿರ್ತೀರ ಅಲ್ವಾ. ಸೊ ಇದನ್ನೇ ನೀವು ಇನ್ಸ್ಟಾಗ್ರಾಮ್ಗೂ ಕೂಡ ಅಥವಾ ಯೂಟ್ಯೂಬ್ಗೂ ಕೂಡ ರೀಲ್ಸ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಇವಾಗ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಕೆಳಗಡೆ ಕ್ಯಾನ್ವಾಸ್ ಅಂತ ಫಸ್ಟ್ ಆಪ್ಷನ್ ಇದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ತುಂಬಾ ಡೈಮೆನ್ಷನ್ಸ್ಗಳು ಬರುತ್ತೆ. ಇದರಲ್ಲಿ ಯೂಟ್ಯೂಬ್ದು ಏನು ಮಾರ್ಕ್ ಇದೆ ನೋಡಿ ಕೆಳಗಡೆ 16:9 ಅಂತ ಅಂದ್ಬಿಟ್ಟು. ಸೊ ಈ ಡೈಮೆನ್ಷನ್ಸನ್ನು ನಾವು ಯೂಟ್ಯೂಬ್ಗೋಸ್ಕರ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ನೀವು ಯೂಟ್ಯೂಬ್ಗೆ ವ್ಲಾಗ್ಸನ್ನು ಎಡಿಟ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಈ ಒಂದು ಡೈಮೆನ್ಷನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನೀವು ಇದನ್ನು ಇನ್ಸ್ಟಾಗ್ರಾಮ್ಗೆ ಕನ್ವರ್ಟ್ ಮಾಡಬೇಕು ಅಂದಾಗ 9:16 ಅಂತ ಇದೆ ನೋಡಿ, ಈ ಡೈಮೆನ್ಷನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ವಾ, ಏನು ಕನ್ಫ್ಯೂಷನ್ ಇಲ್ಲ ಅಂದ್ಕೊಳ್ತೀನಿ. ಇದು ನೀವು ಇನ್ಸ್ಟಾಗ್ರಾಮಿಗೆ ಅಥವಾ ಯೂಟ್ಯೂಬ್ಗೆ ಶಾರ್ಟ್ಸ್ನ ಅಪ್ಲೋಡ್ ಮಾಡಬೇಕು ಅಂದಾಗ 9:16 ಅನ್ನುವಂತಹ
ಒಂದು ಡೈಮೆನ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಥವಾ ನೀವು ಯೂಟ್ಯೂಬ್‌ಗೆ ವ್ಲಾಗ್ಸನ್ನು ಲಾಂಗ್ ವಿಡಿಯೋನ ಹಾಕ್ತಾ ಇದ್ದೀರಾ ಅಂದಾಗ 16:9 ಅನ್ನು ಮಾಡಬೇಕಾಗುತ್ತೆ. ಇವಾಗ ಫಸ್ಟು ನಾನು ಯೂಟ್ಯೂಬ್‌ಗೆ ವ್ಲಾಗ್ನ ಹೇಗೆ ಎಡಿಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಮೇಲೆ ನಾನು ಯೂಟ್ಯೂಬ್‌ಗೆ ಶಾರ್ಟ್ಸು ಅಥವಾ ಇನ್ಸ್ಟಾಗ್ರಾಮ್‌ಗೆ ಶಾರ್ಟ್ಸ್ನ ಯಾವ ರೀತಿ ಅಪ್ಲೋಡ್ ಮಾಡೋದು ಅಥವಾ ಯಾವ ರೀತಿ ಎಡಿಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವಿವಾಗ ನೋಡ್ಬೋದು ಇಲ್ಲಿದೆ. ಸೊ ಇಲ್ಲಿ ಕ್ಯಾನ್ವಾಸ್ ಅಂತ ಇದೆ ನೋಡಿ. ಈ ಥರ ನೀವು ಇದನ್ನು ಫುಲ್ಲು ಝೂಮ್ ಇನ್ ಝೂಮ್ ಔಟ್ ಅನ್ನೋ ಥರನೂ ಮಾಡ್ಕೊಬೋದು. ನೋಡ್ತಾ ಇದ್ದೀರಲ್ವಾ? ಸೊ ಈ ರೀತಿಯಾಗಿ ಮಾಡ್ಕೊಳ್ಬೋದು. ಇವಾಗ ಇಲ್ಲಿ ಟಿಕ್ ಮಾರ್ಕ್ ಮಾಡಿ, ಅಂದರೆ ಡೈಮೆನ್ಷನ್ಸ್ ಕರೆಕ್ಟಾಗಿದೆ ಅಲ್ವಾ? ಸೊ ಇವಾಗ ಇದನ್ನು ಟಿಕ್ ಮಾರ್ಕ್ ಮಾಡ್ತೀನಿ. ಇವಾಗ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಬೋದು. ಸೊ ನೋಡಿ, ಈ ರೀತಿ ವಿಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ. ಸೊ ನೀವೇನು ಶೂಟ್ ಮಾಡಿರ್ತೀರಲ್ವ ವಿಡಿಯೋ, ಅದು ಇವಾಗ ಇಲ್ಲಿ ಬರ್ತಾ ಇದೆ. ಸೊ ಇವಾಗ ನಾನು ಇದನ್ನ ಸ್ಟಾಪ್ ಮಾಡಿ ಮತ್ತೆ ಫಸ್ಟಿಗೆ ತೊಗೊಂಬಂದಿದ್ದೀನಿ. ಇವಾಗ ಇಲ್ಲಿ ಇನ್ನೊಂದು ವಿಷಯ ಏನು ಗಮನಿಸಬೇಕು ಅಂದರೆ, ನಾವು ವೀಡಿಯೋನ ಶೂಟ್ ಮಾಡುವಾಗ ಸ್ವಲ್ಪ ಏನಾದರೂ ಸೌಂಡ್ ಎಲ್ಲ ಬಂದಿರುತ್ತೆ ವೀಡಿಯೋದಲ್ಲಿ. ಸೊ ಆ ಒಂದು ಸೌಂಡನ್ನು ತೆಗೆದು ನಮ್ಮ ವಾಯ್ಸ್ ಓವರ್ ಮಾತ್ರ ನಾವು ಕೊಡಬೇಕು ಅಂತ ಅಂದಾಗ, ನೀವು ಇಲ್ಲಿ ನೆಕ್ಸ್ಟ್ ಹೋಗ್ತಾ ಬಂದಷ್ಟು ಇಲ್ಲಿ ವಾಲ್ಯೂಮ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ. ಡಿಲೀಟ್ ಆಪ್ಷನ್ ಪಕ್ಕ ವಾಲ್ಯೂಮ್ ಅಂತ ಒಂದು ಆಪ್ಷನ್ ಬಂದಿದೆ. ಆ ವಾಲ್ಯೂಮ್ ಅನ್ನೋ ಆಪ್ಷನನ್ನು ಪ್ರೆಸ್ ಮಾಡಿದಾಗ ಇಲ್ಲಿ ವಾಲ್ಯೂಮ್ 100% ಇದೆ. ಅದನ್ನು ನೀವು ಪೂರ್ತಿಯಾಗಿ 0 ಮಾಡಬೇಕಾಗುತ್ತೆ. ಪೂರ್ತಿಯಾಗಿ 0 ಮಾಡಿದಾಗ ವಿಡಿಯೋದಲ್ಲಿ ಏನು ಸೌಂಡ್ ಬಂದಿರುತ್ತೆ ಅಲ್ವಾ, ಅದೆಲ್ಲ ಸೌಂಡು ಕೂಡ ವಿಡಿಯೋಯಿಂದ ರಿಮೂವ್ ಆಗುತ್ತೆ. ಸೊ ಇವಾಗ ಟಿಕ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು, ಇವಾಗ ನಾನು ಪ್ಲೇ ಮಾಡ್ತಾ ಇದ್ದೀನಿ ಮತ್ತು ಕೂಡ ಸೌಂಡ್ ಬರ್ತಾ ಇಲ್ಲ. ಸೊ ಈ ರೀತಿಯಾಗಿ ಇನ್ ಕೇಸ್ ನೀವೇನಾದ್ರು ವಾಯ್ಸ್ ಓವರ್ ಕೊಟ್ಟಿದ್ದೀರಾ ಆಲ್ರೆಡಿ, ಮತ್ತೆ ಸೌಂಡ್ ಜಾಸ್ತಿ ಬೇಕು ಅಂದಾಗ ಕೂಡ ಅದೇ ರೀತಿ ವಾಲ್ಯೂಮನ್ನು ಜಾಸ್ತಿ ಮಾಡ್ಕೋಬೋದು. ಇವಾಗ ನಿಮಗೆ ಇಷ್ಟು ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ತೀರಾ. ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಡೈಮೆನ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಯೂಟ್ಯೂಬ್ಗೆ ಅಥವಾ ಶಾರ್ಟ್ಸ್ಗೆ ಅಂತ ಯೂಟ್ಯೂಬ್ ವ್ಲಾಗ್ಗೆ ಅಂತ ಆದಮೇಲೆ ಅದೇ ವಿಡಿಯೋನ ನೀವು ವಾಯ್ಸನ್ನು ಪೂರ್ತಿಯಾಗಿ ಮೈನಸ್ ಮಾಡಬೇಕು. ಇನ್ ಕೇಸ್ ನೀವು ಆ ವಿಡಿಯೋದಲ್ಲೇ ಬೈ ಫೇಸ್ ತೋರಿಸ್ಕೊಂಡು ಏನಾದರೂ ಮಾತಾಡಿದ್ದೀರಾ, ಆ ವಾಯ್ಸ್ ನಮಗೆ ಬೇಕು ಅಂದಾಗ ಅದನ್ನ ಡಿಲೀಟ್ ಮಾಡಬೇಡಿ. ಇನ್ ಕೇಸ್ ಈ ರೀತಿಯಾಗಿ ಬೇಡ ನಾವು ವಾಯ್ಸ್ ಓವರ್ ಮಾಡ್ತೀವಿ ಅಂದಾಗ ಆ ಒಂದು ಬ್ಯಾಕ್ಗ್ರೌಂಡ್ ಸೌಂಡನ್ನು ನೀವು ಡಿಲೀಟ್ ಮಾಡಬೇಕಾಗುತ್ತೆ ಅಲ್ವಾ? ಸರಿ, ನಾನು ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ವಿಡಿಯೋ ಇಲ್ಲಿ ಶೂಟ್ ಆಗಿರೋದು ನಾನು ಪ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನೀವು ವಿಡಿಯೋನ ಯಾವ ರೀತಿ ಕಟ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ನಾನಿಲ್ಲಿ ನೋಡ್ತಾ ಇರ್ಬೋದು, ಇವಾಗ ಬಾಕ್ಸನ್ನು ನಾನಿಲ್ಲಿ ಮೇಲ್ಗಡೆ ಇಟ್ಟಿದ್ದೀನಿ. ಸೊ ಇದು ಬೇಡಪ್ಪ ನನಗೆ ಆಲ್ರೆಡಿ ಓಪನ್ ಮಾಡಿರೋದ್ರಿಂದ ನಾನು ತೋರಿಸ್ಕೋಬೇಕು ಅಂದಾಗ ಈ ಕ್ಲಿಪ್ಸನ್ನು ನೀವು ಇಲ್ಲಿ ತೊಗೊಂಬನ್ನಿ. ಸೊ ಇವಾಗ ನನಗೆ ಇಲ್ಲಿಂದ ವಿಡಿಯೋ ಬೇಕು. ಸೊ ಹಿಂದೆ ಇರೋದು ಬೇಡ ಅಂದಾಗ ಸೊ ಈ ವಿಡಿಯೋ ಕ್ಲಿಪ್ಸನ್ನು ಇಲ್ಲಿಗೆ ಸೆಂಟ್ರಿಗೆ ಆ ವಿಡಿಯೋ ಕ್ಲಿಪ್ ಮೇಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಸ್ಪ್ಲಿಟ್ ಅಂತ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ. ಡಿಲೀಟ್ ಅನ್ನೋ ಆಪ್ಷನ್ ಪಕ್ಕ ಸ್ಪ್ಲಿಟ್ ಅನ್ನೋ ಆಪ್ಷನ್ ಇದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ವಿಡಿಯೋ ಇಲ್ಲಿಂದನೇ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಏನು ವಿಡಿಯೋ ಇದೆ ಅಲ್ವಾ, ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಅಂತ ಕೊಟ್ಟರೆ ಆ ವಿಡಿಯೋ ಡಿಲೀಟ್ ಆಗುತ್ತೆ. ಓಕೆನಾ? ಸೊ ಇನ್ ಕೇಸ್ ನಿಮಗೆ ಆ ವಿಡಿಯೋ ಡಿಲೀಟ್ ಮಾಡಿಬಿಟ್ಟಿರ್ತೀರಾ, ಮತ್ತೆ ಏನೋ ಒಂದು ಕ್ಲಿಪ್ ಅದರಿಂದ ಬೇಕಿರುತ್ತೆ ಅಂದಾಗ ಮತ್ತೆ ಹೋಗಿ ನೀವು ಹೊಸದಾಗಿ ಸೆಲೆಕ್ಟ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಇಲ್ಲಿ ಸೈಡಲ್ಲಿ ನೋಡ್ತಾ ಇರ್ಬೋದು, ಫಿಲ್ಟರ್ ಮೇಲ್ಗಡೆ ಒಂದು ಆರೋ ಮಾರ್ಕ್ ಆಪ್ಷನ್ ಕಾಣಿಸ್ತಾ ಇದೆ ಬ್ಯಾಕ್ಗ್ರೌಂಡ್ಗೆ. ಸೊ ಅದರ ಒಂದು ನೀವು ಕ್ಲಿಕ್ಕನ್ನು ಮಾಡಿದಾಗ ನೀವೇನು ಡಿಲೀಟ್ ಮಾಡಿರ್ತೀರ ಅಲ್ವ ಆ ವಿಡಿಯೋ ನಿಮಗೆ ಮತ್ತೆ ಬರುತ್ತೆ. ಓಕೆನಾ? ಸೊ ಹಾಗಾಗಿ ಇವಾಗ ನನಗಿದು ಬೇಡ, ಹಾಗಾಗಿ ನಾನು ಇದನ್ನು ಡಿಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು, ಇವಾಗ ಇಲ್ಲಿಂದನೇ ವಿಡಿಯೋ ಪ್ಲೇ ಆಗ್ತಾ ಇದೆ. ಇವಾಗ ಇನ್ ಕೇಸ್ ನಿಮಗೆ ವಿಡಿಯೋ ಇನ್ನೂ ಸ್ವಲ್ಪ ಹತ್ರದಿಂದ ಬೇಕು ಅಂದಾಗ ನೀವು ಸ್ಕ್ರೀನ್ ಮೇಲ್ಗಡೆನೆ ಈ ರೀತಿ ಝೂಮ್ ಇನ್ ಝೂಮ್ ಔಟ್ ಕೂಡ ಮಾಡ್ಕೊಬೋದು. ನೋಡಿ, ಇವಾಗ ಸ್ಟವ್ ಮೇಲ್ಗಡೆ ಏನು ಪೈಪ್ ಇತ್ತಲ್ವ ಅದೇನು ಕೂಡ ಕಾಣಿಸ್ತಾ ಇಲ್ಲ. ಇವಾಗ ಮಸಾಲೆ ಡಬ್ಬ ಮಾತ್ರ ಕಾಣಿಸ್ತಾ ಇದೆ ನನಗೆ. ಸೊ ನೋಡಿ, ಈ ರೀತಿಯಾಗಿ ನೀವು ವಿಡಿಯೋ ಕ್ಲಿಪ್ ಮೇಲೇ ಕ್ಲಿಕ್ ಮಾಡಿಬಿಟ್ಟು ಫುಲ್ಲು ಝೂಮ್ ಇನ್ ಝೂಮ್ ಔಟ್ ಅಂತ ಕೈಯಲ್ಲೇ ನಿಮ್ಮ ಎರಡೂ ಫಿಂಗರ್ಸ್ನ ಯೂಸ್ ಮಾಡಿಕೊಂಡು ಝೂಮ್ ಇನ್ ಝೂಮ್ ಔಟ್ ಅನ್ನೋ ರೀತಿಯಾಗಿ ನೀವು ಮಾಡ್ಕೊಳ್ಬಹುದು. ನೋಡಿದ್ರಲ್ವ ಸ್ನೇಹಿತರೆ? ಸೊ ಇಷ್ಟು ಝೂಮ್ ಇನ್ ಝೂಮ್ ಔಟ್ ಬಗ್ಗೆ ಆಗೋಯಿತು. ಇವಾಗ ನಾನು ಬೇಡ ಅಂತ ಹೇಳಿ ಹತ್ರದಿಂದನೇ ಇವಾಗ ವೀಡಿಯೋನ ಮಾಡ್ತಾಯಿದ್ದೀನಿ, ಸರಿನಾ? ಸೊ ಇವಾಗ ಝೂಮ್ ಇನ್ ಝೂಮ್ ಔಟ್ ಕೂಡ ಆಗೋಯಿತು. ಇವಾಗ ನಿಮಗೆ ಇನ್ನೇನು ತೋರಿಸ್ಬೇಕು, ನಾನು ಸ್ಪೀಡ್ ಮಾಡೋದು. ಓಕೆನಾ? ಸೊ ಇವಾಗ ಇದೆಲ್ಲ ತುಂಬಾ ಸ್ಲೋ ಆಗುತ್ತೆ. ಬಿಕಾಸ್ ವಿಡಿಯೋ ನೋಡೋರಿಗೂ ಕೂಡ ಅವ್ರ ಸಿಚುವೇಷನಲ್ಲಿ ಇದ್ದು ಕೂಡ ನಾವು ಯೋಚನೆ ಮಾಡಬೇಕು ಅಲ್ವಾ? ಸೊ ನೋಡುವಂತಹ ಆಡಿಯನ್ಸ್ಗೆ ಕೂಡ ಬೋರ್ ಆಗಬಾರ್ದು. ಹಾಗಾಗಿ ಕೆಲವೊಂದು ಕ್ಲಿಪ್ಸನ್ನು ನಾವು ತುಂಬಾ ಫಾಸ್ಟ್ ಕೂಡ ಮಾಡಬೇಕಾಗುತ್ತೆ. ಆವಾಗ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಕೆಳಗಡೆ ಆಪ್ಷನ್ಸ್ಗಳು ಬರ್ತಿದೆ ಅಲ್ವಾ, ಇದರಲ್ಲಿ ಸ್ಪೀಡ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಬ್ಯಾಕ್ಗ್ರೌಂಡ್ ಅನ್ನುವಂತಹ ಆಪ್ಷನ್ ಪಕ್ಕದಲ್ಲೇ ಸ್ಪೀಡ್ ಅಂತ ಹೇಳಿ ಒಂದು ಟೈಮ್ ಥರ ಒಂದು ಸಿಂಬಲಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ಒಂದು ಸ್ಪೀಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ತುಂಬಾ ಟೈಮಿಂಗ್ಸ್ ಇದೆ. ಓಕೆನಾ? ನೀವು ಇನ್ ಕೇಸ್ ವಿಡಿಯೋ ತುಂಬ ಸ್ಲೋ ಆಗಬೇಕು ಅಂದರೆ 1 ಇದೆ ಅಲ್ವಾ, 1 ಪಾಯಿಂಟಿಂದ ಹಿಂದೆ ಹೋದರೆ ವಿಡಿಯೋ ತುಂಬಾ ಸ್ಲೋ ಆಗುತ್ತೆ. ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನೋಡಿ, ಸೆಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ವಿಡಿಯೋ ಈ ರೀತಿಯಾಗಿ ತುಂಬ ಅಂದರೆ ತುಂಬಾ ಸ್ಲೋ ಬರುತ್ತೆ. ಇನ್ ಕೇಸ್ ಇವಾಗ ನಾನು ವಿಡಿಯೋನ 2ಕ್ಕೆ ತಂದು ನಿಲ್ಲಿಸ್ತೀನಿ, ಈ ಟೈಮಿಂಗ್ಸನ್ನು. ಸೊ ನೋಡಿ, 2ಗೆ ತಂದು ನಿಲ್ಲಿಸಿದ್ದೀನಿ ನಾನು. ಇವಾಗ ನೋಡ್ತಾ ಇದ್ದೀರಾ ಅಲ್ವಾ ವಿಡಿಯೋ ಎಷ್ಟು ಫಾಸ್ಟಾಗೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಸೊ ಈ ರೀತಿಯಾಗಿ
ಎಲ್ಲ ಪಟ ಪಟ ಅಂತ ಹೇಳಿ ಎಲ್ಲ ತೆಗೆದಿಡ್ತಾ ಇದ್ದೀನಿ ಅನ್ನೋ ಥರ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ರೀತಿಯಾಗಿ ಟೈಮಿಂಗ್ಸನ್ನು ನಿಮಗೆ ಬೇಕಾದಷ್ಟು ಟೈಮಿಂಗ್ಸ್, ಇಲ್ಲ ಇದಕ್ಕೂ ಜಾಸ್ತಿ ಬೇಕು ಅಂದರೆ ನೀವು 4, 5, 6, ಸೊ 7, 8, ಸೊ ಈ ರೀತಿಯಾಗಿ ನಿಮಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸ್ಪೀಡನ್ನು ಕೂಡ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಬಹುದು. ಸೊ ನೋಡ್ತಾ ಇದ್ದೀರಲ್ವ, ಇವಾಗ ನಾನು 2 ಮೇಲ್ಗಡೆ ಇಟ್ಟಿದೆ. ಸೊ ಇವಾಗ ಇನ್ನೂ ಫಾಸ್ಟಾಗಿ ಬರ್ತಾ ಇದೆ. ಈ ರೀತಿಯಾಗಿ ಬರುತ್ತೆ, ಸರಿನಾ. ಸೊ ಇನ್ನು ನಿಮಗೆ ಕೆಲವೊಂದು ಸಲ ಅನಿಮೇಷನ್ ಬೇಕನ್ಸುತ್ತೆ, ಅಂದರೆ ಇವಾಗ ಸೈಡಿಂದ ಈ ಒಂದು ವಿಡಿಯೋ ಕ್ಲಿಪ್ ಬರುತ್ತಾರಲ್ಲ ಅಂದಾಗ ಇಲ್ಲಿ ಅನಿಮೇಷನ್ ಅಂತ ಇದೆಯಲ್ವ, ಇಲ್ಲಿ ಕೆಳಗಡೆ ಆಪ್ಷನ್ಸ್ಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಫೇಡ್ ಅಂದರೆ ನೋಡ್ತಾ ಇರ್ಬೋದು, ಸ್ಟಾರ್ಟಿಂಗ್ ಬಂದಾಗ ಈ ಥರ ಫೇಡ್ ಆಯಿತು. ಮತ್ತು ಝೂಮ್ ಇನ್ ಅಂದಾಗ ಈ ರೀತಿ ವಿಡಿಯೋ ಕ್ಲಿಪ್ಪು ಸೆಂಟರ್ ಝೂಮ್ ಇನ್ನಿಂದ ಬರುತ್ತೆ, ಅಥವಾ ಝೂಮ್ ಔಟ್ ಆಗಬಹುದು, ಅಥವಾ ಈ ರೀತಿ ಚೇಂಜಸ್ ಆಗಬಹುದು, ಅಥವಾ ನೋಡ್ತಾ ಇದ್ದೀರಲ್ವ ಈ ರೀತಿ ಆ ಕಡೆ ಈ ಕಡೆಯಿಂದ ಬರೋ ರೀತಿಯಾಗಿ ಸೊ ಈ ಥರ ಕ್ಲಿಪ್ಸ್ ಬರೋದಾಗಬಹುದು. ಸೊ ಈ ರೀತಿ ತುಂಬಾ ಅನಿಮೇಷನ್ಸ್ಗಳಿದೆ ಸ್ನೇಹಿತರೆ ನಿಮಗೆ, ಅಂದರೆ ವಿಡಿಯೋ ಕ್ಲಿಪ್ ನಿಮಗೆ ಎಲ್ಲಿಂದ ಬೇಕು ಅಂತ ಹೇಳಿ. ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಬಿಟ್ರೆ ಆಯಿತು. ಸೊ ವಿಡಿಯೋಗೆ ಅಷ್ಟೇ. ಇನ್ನು ಇಲ್ಲಿ ಕ್ರಾಪ್ ಅನ್ನೋ ಆಪ್ಷನ್ ಇದೆ ನೋಡಬಹುದು ನೀವು. ಇಲ್ಲಿ ಕ್ರಾಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ವಿಡಿಯೋ ಡೈಮೆನ್ಷನ್ಸನ್ನು ನಾವು ಎಡಿಟ್ ಮಾಡ್ಕೊಬಹುದು. ಸೊ ನೋಡ್ತಾ ಇದ್ದೀರಲ್ವ, ನನಗೆ ಇಷ್ಟೇ ವಿಡಿಯೋ ಬೇಕು, ಅದೆಲ್ಲ ಎಕ್ಸ್ಟ್ರಾ ಬೇಡ ಅಂದಾಗ ಇಷ್ಟನ್ನು ಮಾತ್ರ ನೀವು ಕಟ್ ಮಾಡಿಕೊಂಡು ಇಲ್ಲಿ ಓಕೆ ಅಂತ ಮಾಡಿದರೆ ಅದಷ್ಟು ಮಾತ್ರ ತುಂಬಾ ಝೂಮ್ ಇನ್ ಆಗಿ ಬರುತ್ತೆ ಈ ರೀತಿಯಾಗಿ. ಸೊ ನೋಡ್ತಾ ಇದ್ದೀರಲ್ವಾ ಈ ರೀತಿ. ಫಾರ್ ಎಕ್ಸಾಂಪಲ್ ನಾವು ಅಡುಗೆ ಮನೆಯಲ್ಲಿ ಅಥವಾ ಎಲ್ಲರೂ ವೀಡಿಯೋ ಮಾಡುವಾಗ ಸೈಡಲ್ಲಿ ಏನಾದ್ರು ಒಂದು ವಸ್ತುಗಳು ಕಾಣಿಸ್ತಾ ಇರುತ್ತೆ. ಸೊ ಅದನ್ನೆಲ್ಲನೂ ನಾವು ತೆಗಿಬೇಕಪ್ಪ ಬೇಡ ಅಂತ ಅಂದಾಗ ಆ ಒಂದು ಆಪ್ಷನ್, ಕ್ರಾಪ್ ಅನ್ನೋ ಒಂದು ಆಪ್ಷನನ್ನು ನೀವು ಕ್ಲಿಕ್ ಮಾಡ್ಕೊಬೋದು. ಸರಿನಾ ಸ್ನೇಹಿತರೆ, ಇಷ್ಟು ಒಂದು ನಿಮಗೆ ಬೇಸಿಕ್ ಎಡಿಟಿಂಗ್. ಇನ್ ಕೇಸ್ ನಿಮಗೆ ಫಿಲ್ಟರ್ ಬೇಕಂತ ಅಂದ್ಕೊಳ್ಳಿ, ಸರಿನಾ. ನೋಡ್ತಾ ಇದ್ದೀರಲ್ವ, ಇಲ್ಲಿ ಫಿಲ್ಟರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಫೆಕ್ಟ್ಸ್ ಕೂಡ ಇದೆ. ಸೊ ನೋಡಿ ಈ ರೀತಿಯಾಗಿ. ಸೊ ಈ ರೀತಿ ನೀವು ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಐಡಿಯಾ ಬರುತ್ತೆ ಸ್ನೇಹಿತರೆ ಯಾವ ರೀತಿ ಏನು ಅಂತ ಹೇಳಿ. ಸೊ ಇನ್ ಕೇಸ್ ನಾನಿವಾಗ ವೀಡಿಯೋದಲ್ಲಿ ಹೇಳುವಾಗಲೂ ಕೂಡ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಅಂತ ಕೂಡ ಅನ್ನಿಸ್ಬೋದು. ಯಾವುದಾದ್ರೂ ಒಂದು ವೀಡಿಯೋನ ರ್ಯಾಂಡಮ್ ಆಗಿ ಸುಮ್ಮನೆ ಎಡಿಟ್ ಮಾಡಿ ನೋಡಿ ನೀವು. ಈ ರೀತಿ ನಾನು ಹೇಳಿರೋ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ವೀಡಿಯೋ ಇಷ್ಟು ಈಸಿನಾ ಅಂತ ಕೂಡ ಅಂದ್ಕೊಳ್ತೀರಾ. ನಿಜವಾಗ್ಲೂ ಅದು ನಿಮಗೆ ನೋಡುವಾಗ ಅಯ್ಯೋ ಇಷ್ಟೊಂದೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕಾ ಅಂತ ಅನಿಸುತ್ತೆ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ನನಗೂ ಕೂಡ ಹಾಗೆ ಆಗಿತ್ತು. ಆಮೇಲೆ ಒಂದು 2-3 ವೀಡಿಯೋಸ್ ಎಡಿಟ್ ಮಾಡ್ತಾ ಮಾಡ್ತಾ ತುಂಬಾ ಒಂದು 2 ನಿಮಿಷ ಸಾಕು ಒಂದು ಬ್ಲಾಗ್ನ ಎಡಿಟ್ ಮಾಡೋಕ್ಕೆ. ಅಷ್ಟು ಈಸಿಯಾಗಿ ಆರಾಮಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಇನ್ ಕೇಸ್ ನೀವು ಇದ್ರ ಮೇಲ್ಗಡೆ ಏನಾದ್ರು ಒಂದು ಟಿಪ್ಸ್ಗಳನ್ನ ಹೇಳ್ತಾ ಇರ್ತೀರಾ, ಏನಾದ್ರು ಟೆಕ್ಸ್ಟಲ್ಲಿ ನೀವು ಬರಿಬೇಕು ಅಥವಾ ಆ ಪಾಯಿಂಟ್ ವೀಡಿಯೋದಲ್ಲಿ ಬರಬೇಕು ಟೆಕ್ಸ್ಟ್ ಮುಖಾಂತರ ಅಂತ ಹೇಳೋದಾದರೆ ಇಲ್ಲಿ ಕೆಳಗಡೆ ಟೆಕ್ಸ್ಟ್ ಅನ್ನೋ ಆಪ್ಷನ್ ಇದೆ ನೋಡ್ಬೋದು ಎಫೆಕ್ಟ್ ಪಕ್ಕ. ಸೊ ಈ ಒಂದು ಟೆಕ್ಸ್ಟ್ ಅನ್ನೋ ಆಪ್ಷನಲ್ಲಿ ಹೋಗ್ಬಿಟ್ಟು ನೀವು ಟೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಏನಾದರೂ ಬರಿಬೋದು. ಇವಾಗ ನಾನಿಲ್ಲಿ ಕಾವ್ಯ ಅಂತ ಹೇಳಿ ಬರಿತಾ ಇದ್ದೀನಿ, ಓಕೆ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ಇವಾಗ ಇಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ಸಿಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇದು ತುಂಬಾ ಈಸಿ ಕೂಡ ಆಗಿರುತ್ತೆ, ಕಷ್ಟ ಅಂತ ಏನಿರಲ್ಲ, ಆರಾಮಾಗೆ ನೀವು ಮಾಡ್ಕೊಳ್ಬೋದು. ನೋಡಿದ್ಯಲ್ವಾ. ಸೊ ಇವಾಗ ಟೆಕ್ಸ್ಟ್ ಕೂಡ ಆಯಿತು, ಎಫೆಕ್ಟ್ ಬಗ್ಗೆ ಆಯಿತು. ಸೊ ಡಿಲೀಟ್ ಮಾಡೋದು ಹೇಗೆ ಕ್ಲಿಪ್ಸ್ನ ಅದು ಕೂಡ ಹೇಳಿದ್ದೀನಿ. ಹಾಗೆ ವಿಡಿಯೋ ಬ್ಯಾಕ್ಗ್ರೌಂಡ್ ಬಗ್ಗೆ, ಸ್ಪೀಡು, ಅನಿಮೇಷನ್ನು, ಕ್ರಾಪು ಪ್ರತಿಯೊಂದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಇರುವಂತಹ ಬೇರೆ ಆಪ್ಷನ್ಸ್ಗಳು ನಿಮಗೆ ಅಷ್ಟೊಂದೇನು ಯೂಸ್ ಇಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ಬೇಸಿಕ್ ಎಡಿಟಿಂಗಿಗೆ ನಾನು ಇವಾಗ ಹೇಳಿದ್ದೀನಲ್ವ, ಇಷ್ಟು ಸಾಕಾಗುತ್ತೆ. ಇವಾಗ ಮೇನ್ ಪಾರ್ಟ್ಗೆ ಬರೋಣ. ಮೇನ್ ಪಾರ್ಟ್ ಅಂದರೆ ಇವಾಗ ವಾಯ್ಸ್ ಓವರ್ ಮಾಡೋದು, ಓಕೆನಾ. ಸೊ ಇವಾಗ ಇಷ್ಟೊತ್ತವರೆಗೂ ನಾನು ನಿಮ್ಗೆ ಏನು ತೋರಿಸ್ತಿದ್ದೀನಿ ಅದು ವಾಯ್ಸ್ ಓವರು ನೀವು ಯಾವ ರೀತಿ ವಿಡಿಯೋಗೆ ಸೆಟ್ ಮಾಡ್ಕೊಳ್ಬೇಕು ಏನು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ವಾಯ್ಸ್ ಓವರ್ ಅಂತ ಬಂದಾಗ ನಿಮಗೆ ಇಲ್ಲಿ ಮ್ಯೂಸಿಕ್ ಅನ್ನೋ ಆಪ್ಷನ್ ಕಾಣಿಸ್ತಾ ಇದೆ ನೋಡ್ಬೋದು, ಸ್ಟಿಕ್ಕರ್ ಪಕ್ಕ ಮ್ಯೂಸಿಕ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನಿಮಗಿಲ್ಲಿ 3 ಆಪ್ಷನ್ಸ್ ಬರ್ತಾ ಇದೆ, ಮ್ಯೂಸಿಕ್, ಎಫೆಕ್ಟ್ ಹಾಗೆ ರೆಕಾರ್ಡ್ ಅನ್ನೋದು. ಸೊ ಇಲ್ಲಿ ನೀವು ಇನ್ ಕೇಸ್ ಮ್ಯೂಸಿಕ್ ಏನಾದರೂ ಹಾಕ್ತೀರಾ ಅಂದರೆ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಹಲವಾರಷ್ಟು ಮ್ಯೂಸಿಕ್ಗಳು ಬರುತ್ತೆ. ಇದೆಲ್ಲ ನಿಮಗೆ ಕಾಪಿರೈಟ್ ಫ್ರೀ ಇರುತ್ತೆ, ಸರಿನಾ. ಸೊ ನೀವು ಆರಾಮಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಬ್ಲಾಗ್ಗೋಸ್ಕರನೂ ಅಷ್ಟೇ. ಸೊ ಈ ರೀತಿ ಕೆಲವೊಂದಷ್ಟು ಮ್ಯೂಸಿಕನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಲ್ವಾ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಯೂಸ್ ಅಂತ ಇದೆ ನೋಡಿ, ಯೂಸ್ ಅಂತ ನೀವು ಕ್ಲಿಕ್ ಮಾಡಿದರೆ ಅದು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮ್ಯೂಸಿಕ್ ಬಂದು ಅದಕ್ಕೆ ಸೆಟ್ ಆಗಿರುತ್ತೆ. ಇನ್ ಕೇಸ್ ನೀವು ಇದ್ರ ಜೊತೆಯಲ್ಲಿ ನೀವು ಕೂಡ ವಾಯ್ಸ್ ಓವರ್ ಮಾಡಬೇಕು ಅಂತ ಅಂದಾಗ ರೆಕಾರ್ಡ್ ಅನ್ನೋ ಆಪ್ಷನ್ ಇರುತ್ತೆ ನೋಡಿ. ನಿಮ್ಮ ಹತ್ರ ಮೈಕ್ ಇದ್ದರೆ ಮೈಕನ್ನು ಸೆಟ್ ಮಾಡಿಕೊಂಡು ನೀವು ವಾಯ್ಸ್ ಓವರ್ ಮಾಡ್ಬೋದು. ಬಟ್ ನಾನು ಮೈಕ್ ಏನು ಯೂಸ್ ಮಾಡ್ತಾ ಇಲ್ಲ ಸದ್ಯಕ್ಕೆ, ಮೊಬೈಲಲ್ಲೇ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ರೆಕಾರ್ಡ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟೈಮ್ ಓಡ್ತಾ ಇದೆ ನೋಡಿ. ಸೊ ಇವಾಗ ನಾನಿಲ್ಲಿ ಮಾತಾಡಬೇಕಾಗುತ್ತೆ. ಸೊ ನಿಮಗೆ ಏನು ಮಾತಾಡಬೇಕಂತ ಅಂದ್ಕೊಂಡಿರ್ತೀರೋ ವೀಡಿಯೋದಲ್ಲಿ ಅದನ್ನು ಇಲ್ಲಿ ಮಾತಾಡ್ತಾ ಇಲ್ಲಿ ಸ್ಟಾಪ್ ಮಾಡಿದೆ. ಇವಾಗ ಟಿಕ್ ಮಾಡಿದರೆ ಅದು ಸೆಟ್ ಆಗಿರುತ್ತೆ. ಇನ್ ಕೇಸ್ ನಮ್ಗೆ ಅದು ಬೇಡ, ಡಿಲೀಟ್ ಮಾಡಬೇಕು, ನಾನೇನೋ ತಪ್ಪಾಗಿ ಮಾತಾಡಿದ್ದೀನಿ ಅಂತ ಅಂದಾಗ ಡಿಲೀಟ್ ಕೂಡ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನೀವು ವಾಯ್ಸ್ ಓವರ್ನ ಕೂಡ ಮಾಡಬೇಕಾಗುತ್ತೆ. ಸೊ ಆಲ್ಮೋಸ್ಟು ವಾಯ್ಸ್ ಓವರ್ ತುಂಬ ಜನ ಮಾಡ್ತಾ ಇದ್ದಾರೆ ಇವಾಗ. ಹಾಗಾಗಿ ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಈ ರೀತಿಯಾಗಿ ಮಾಡಬಹುದು.
ಸೊ ನೋಡಿದ್ರಲ್ವ ಸ್ನೇಹಿತರೆ ಯಾವ ರೀತಿಯಾಗಿ ವಾಯ್ಸ್ ಓವರ್ ಮಾಡ್ಬೋದು ಏನು ಎಂತ ಪ್ರತಿಯೊಂದನ್ನು ಕೂಡ ತೋರಿಸಿದ್ದೀನಿ. ಇವಾಗ ಇನ್ನೊಂದೇನೆಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ಈ ಕ್ಲಿಪ್ಸು ಓಕೆ ಇದು ಫಸ್ಟ್ ಕ್ಲಿಪ್, ಸೆಕೆಂಡ್ ಕ್ಲಿಪ್ನ ಇವಾಗ ನಾನು ಆ್ಯಡ್ ಮಾಡಬೇಕು ಇದಾದಮೇಲೆ ಅಂದಾಗ ಇಲ್ಲಿ ಮತ್ತೆ ಪ್ಲಸ್ ಸೈನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬ್ಲ್ಯಾಂಕ್ ಮತ್ತು ವೀಡಿಯೋ ಅಥವಾ ಫೋಟೋ ಅಂತ ಬರುತ್ತೆ. ವೀಡಿಯೋ ಫೋಟೋ ಅಂತ ಸೆಲೆಕ್ಟ್ ಮಾಡಿ ವೀಡಿಯೋ ಮೇಲೆ ಹೋಗಿಬಿಟ್ಟು ನಿಮಗೆ ನೆಕ್ಸ್ಟ್ ಕ್ಲಿಪ್ ಯಾವ್ದು ಬೇಕು, ಇವಾಗ ಈಗನ್ನ ನಾನು ಸೆಕೆಂಡ್ ಕ್ಲಿಪ್ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಸೆಕೆಂಡ್ ಕ್ಲಿಪ್ ಅಂತ ಕಂಟಿನ್ಯೂಷನ್ ಬರುತ್ತೆ ನಿಮಗೆ. ಸೊ ಓಕೆನಾ. ಸೊ ಈ ರೀತಿಯಾಗಿ ಸೆಕೆಂಡ್ ಕ್ಲಿಪ್ಪಲ್ಲಿ ಅದು ಕಂಟಿನ್ಯೂಷನ್ ವೀಡಿಯೋ ಕೂಡ ಬಂದಿರುತ್ತೆ. ಸೊ ಇಷ್ಟು ಸ್ನೇಹಿತರೆ ಒಂದು ಬೇಸಿಕ್ ವಿಡಿಯೋ ಎಡಿಟಿಂಗ್ ಆಯಿತು. ಸೊ ಓಕೆ, ಇವಾಗ ವಿಡಿಯೋ ಎಡಿಟಿಂಗ್ ಏನೋ ಆಯಿತು, ವಾಯ್ಸ್ ಓವರ್ ಕೂಡ ಆಯಿತು. ಇವಾಗ ವಿಡಿಯೋನ ಯಾವ ರೀತಿ ಸೇವ್ ಮಾಡೋದು ಅಂತ ನೀವು ಕೇಳೋದಾದರೆ ಇಲ್ಲಿ ಮೇಲ್ಗಡೆ ಕ್ವಶನ್ ಮಾರ್ಕ್ ಪಕ್ಕ ಸೇವ್ ಅನ್ನೋ ಆಪ್ಷನ್ ಇದೆ ನೋಡಿ, ವಿಡಿಯೋ ಮೇಲ್ಗಡೆ ಭಾಗದಲ್ಲಿ ಇಲ್ಲಿ ಸೇವ್ ಅಂತ ನಾನು ಕ್ಲಿಕ್ ಮಾಡಿ ಇಲ್ಲಿ ರೆಸಲ್ಯೂಷನ್ನು ಸೊ ಎಲ್ಲನೂ ಸೆಟ್ ಆಗಿರುತ್ತೆ, ಅದು ಫ್ರೇಮು ಎಲ್ಲನೂ ಕೂಡ. ಸೊ ಅದನ್ನು ನಾನು ಸೇವ್ ಅಂತ ಕೊಡ್ತೀನಿ. ಇಲ್ಲಿ ಕೊಟ್ಟಾಗ ನಿಮಗೆ ಇನಿಷಿಯಲೈಸಿಂಗ್ ಅಂತ ಬರುತ್ತೆ, ಹಾಗೆ ಕನ್ವರ್ಟಿಂಗ್ ವಿಡಿಯೋ ಅಂತ ಬರುತ್ತೆ. ಇಲ್ಲಿ ಪರ್ಸೆಂಟೇಜ್ ಓಡ್ತಾ ಇರುತ್ತೆ. ಇದು 100% ಆದಮೇಲೆ ನಿಮಗೆ ವಿಡಿಯೋ ಕೂಡ ಸೇವ್ ಆಗಿರುತ್ತೆ. ಸೊ ನಾನಿವಾಗ ವಿಡಿಯೋ ಬ್ಯಾಕ್ ಹೋಗ್ತಾ ಇದ್ದೀನಿ, ಬಿಕಾಸ್ ನನಗೆ ವಿಡಿಯೋ ಇವಾಗೇನು ಸೇವ್ ಮಾಡೋದು ಬೇಡ. ಸೊ ಜಸ್ಟು ನಾನು ವಿಡಿಯೋ ಪರ್ಪಸ್ ನಿಮಗೆ ತೋರಿಸೋ ರೀಸನಿಗೋಸ್ಕರ ಅಂತ ಹೇಳಿ ಮಾಡ್ಕೊಂಡಿದ್ದು ಅಷ್ಟೇ. ಸೊ ಸ್ನೇಹಿತರೆ, ಇವಾಗ ನಾನು ಆಗಲೇ ನಿಮಗೆ ಹೇಳ್ದಾಗೆ ಫಾರ್ ಎಕ್ಸಾಂಪಲ್ ತುಂಬ ಜನ ಇವಾಗ ಶಾರ್ಟ್ಸ್ಗೆ ವಿಡಿಯೋ ಸಪ್ರೇಟಾಗಿ ಮಾಡಿರ್ತಾರೆ, ಯೂಟ್ಯೂಬಿಗೆ ವೀಡಿಯೋಸೆಲ್ಲ ಸಪ್ರೇಟಾಗಿ ಮಾಡಿರ್ತಾರೆ. ನಮ್ಗೆ ಅಷ್ಟೊಂದೆಲ್ಲ ಟೈಮ್ ಇಲ್ಲ, ಶಾರ್ಟ್ಸಿಗೆ ಮಾಡಿರೋದನ್ನೇ ನಾವು ಇವಾಗ ನನಗೆ ಲಾಂಗ್ ವಿಡಿಯೋ ಮಾಡಿರೋದನ್ನೇ ಶಾರ್ಟ್ಸಾಗಿ ಅಪ್ಲೋಡ್ ಮಾಡಬೇಕು ಅಂತ ಇರ್ತೀವಿ. ಇವಾಗ ನಾನು ಕೂಡ ಅದೇ ರೀತಿ ಮಾಡೋದು, ಬಿಕಾಸ್ ಎರಡಕ್ಕೂ ಕೂಡ ವಿಡಿಯೋ ಸಪ್ರೇಟ್ ನಾವು ಶೂಟ್ ಮಾಡೋಷ್ಟು ಟೈಮ್ ಇರಲ್ವಲ್ಲ, ಹಾಗಾಗಿ. ಸೊ ಇವಾಗ ಇದೇ ವಿಡಿಯೋನ ನಾನು ಹೇಗೆ ಇನ್ಸ್ಟಾಗ್ರಾಮ್ಗೆ ಹಾಕ್ಬೋದು ಅಂತ ಅಂದರೆ ರೀಲ್ಸ್ಗೆ ಹೆಂಗೆ ಮಾಡ್ಬೋದು ಅಂದರೆ ಇವಾಗ ಕ್ಯಾನ್ವಾಸ್ ಅಂತ ಹೋಗಿಬಿಟ್ಟು ಅಲ್ಲಿ 9:16 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ಇದು ಸ್ಕ್ರೀನ್ ಫುಲ್ಲಾಗಿ ವಿಡಿಯೋ ಬರಬೇಕಲ್ವ, ಇವಾಗ ಇದನ್ನು ನಾನು ಝೂಮ್ ಮಾಡ್ಕೊಳ್ತೀನಿ, ನೋಡ್ತಿದ್ರಿ ಅಲ್ವಾ. ಸೊ ವಿಡಿಯೋನ ಝೂಮ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಝೂಮ್ ಮಾಡುವಾಗ ಈ ಕ್ಲಿಪ್ನ ನೀವು ಪಕ್ಕ ನೀವು 1 hour ಮಾಡಬೇಕು ಸ್ನೇಹಿತರೆ. ನೀವು ಇನ್ಶಾರ್ಟ್ಗೆ ಮೀನ್ಸ್ ಶಾರ್ಟ್ಸಲ್ಲಿ ಅಥವಾ ಯೂಟ್ಯೂಬಲ್ಲಿ ರೀಲ್ಸಲ್ಲಿ ಎಲ್ಲಾದರೂ ನೀವು ಶಾರ್ಟ್ಸಾಗಿ ಅಪ್ಲೋಡ್ ಮಾಡ್ತೀವಿ ಅಂದಾಗ ಆ ವಿಡಿಯೋನ ಎಕ್ಸಾಕ್ಟಾಗಿ ಒಂದು ನಿಮಿಷಕ್ಕೇ ಮಾಡ್ಕೊಳ್ಳಿ. ಆವಾಗ ಮಾತ್ರ ನೀವು ಆ ಒಂದು ವಿಡಿಯೋನ ಇನ್ಸ್ಟಾಗ್ರಾಮ್ ಶಾರ್ಟ್ಸಲ್ಲಾಗಬಹುದು, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಾಗ್ಬೋದು, ಯೂಟ್ಯೂಬ್ ಶಾರ್ಟ್ಸಲ್ಲಾಗ್ಬೋದು ಅಪ್ಲೋಡ್ ಮಾಡೋಕ್ಕಾಗೋದು. ಇನ್ಸ್ಟಾಗ್ರಾಮ್ ಶಾರ್ಟ್ಸಲ್ಲಿ ನಿಮಗೆ ವಿಡಿಯೋ ಬಂದುಬಿಟ್ಟು ಆಲ್ಮೋಸ್ಟ್ 1.5 ನಿಮಿಷದವರೆಗೂ ತೊಗೊಳುತ್ತೆ. ಬಟ್ 1.5 ನಿಮಿಷ ವಿಡಿಯೋ ಮಾಡಿದಾಗ ನೀವು ಆ ಒಂದು ವಿಡಿಯೋನ ನೀವು ಯೂಟ್ಯೂಬ್ ರೀಲ್ಸಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಬಿಕಾಸ್ ಯೂಟ್ಯೂಬ್ ರೀಲ್ಸಲ್ಲಿ ಬಂದು ಡ್ಯೂರೇಷನ್ 1 ನಿಮಿಷ ಮಾತ್ರ ಇರುತ್ತೆ. ಹಾಗಾಗಿ ನೀವು ಎಕ್ಸಾಕ್ಟಾಗಿ 1 ನಿಮಿಷ ವಿಡಿಯೋನ ಮಾಡ್ಕೊಂಬಿಟ್ರೆ ಯೂಟ್ಯೂಬ್ ಯೂಟ್ಯೂಬ್ ರೀಲ್ಸ್ಗೂ ಕೂಡ ಹಾಕ್ಬೋದು, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಎರಡಕ್ಕೂ ವೀಡಿಯೋನ ಅಪ್ಲೋಡ್ ಮಾಡಿದಾಗ ಆಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ ಹೇಳ್ತಾ ಇದ್ದೀನಿ. ಸೊ ಐ ಹೋಪ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ತಮಗೆಲ್ರಿಗೂ ಯೂಸ್ಫುಲ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನೀವು ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯೂಟ್ಯೂಬ್ ರಿಲೇಟೆಡ್ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ, ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.